ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಬಾ ಐಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಅಬಾ ಐಡಿ ಅಂತ ಹೇಳಿದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ, ಅಂದ್ರೆ ಡಿಜಿಟಲ್ ಹೆಲ್ತ್ ರೆಕಾರ್ಡ್ ನ ನಾವು ಟ್ರ್ಯಾಕ್ ಮಾಡೋ ಪರ್ಪಸ್ಗೋಸ್ಕರ ಈ ಅಬಾ ಐಡಿನ ನಾವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದನ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಓಪನ್ ಆದಾಗ ನಿಮಗೆ ಬೆನಿಫಿಷಿಯರಿ ಅಂತ ಕಾಣ್ತಾ ಇದೆ ನೋಡಿ, ಆ ಬೆನಿಫಿಷಿಯರಿನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಪ್ರೆಗ್ನೆಂಟ್ ವುಮೆನ್ ನಾನು ಒಂದು ಉದಾಹರಣೆಯಾಗಿ ತಗೊಳ್ತಾ ಇರೋದ್ರಿಂದ ನಾನು ಪ್ರೆಗ್ನೆಂಟ್ ವುಮೆನ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಪ್ರೆಗ್ನೆಂಟ್ ವುಮೆನ್ ನೀವು ಕ್ಲಿಕ್ ಮಾಡಿದ ನಂತರ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ನೀವು ಎಷ್ಟು ಪ್ರೆಗ್ನೆಂಟ್ ವುಮೆನ್ ನೋಂದಣಿ ಮಾಡಿಕೊಂಡಿರ್ತೀರೋ ಅಷ್ಟು ಫಲಾನುಭವಿಗಳ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಈ ಲಿಸ್ಟ್ ಅಲ್ಲಿ ನಾನು ರಕ್ಷಿತಾ ಅಂತ ಒಂದು ಫಲಾನುಭವಿ ಕಾಣ್ತಾ ಇದೆ ನೋಡಿ, ಆ ರಕ್ಷಿತಾ ಅನ್ನೋ ಫಲಾನುಭವಿನ ನಾನು ಒಂದು ಉದಾಹರಣೆಯಾಗಿ ನಿಮ್ಗೆ ತೋರಿಸ್ತೀನಿ. ಆ ರಕ್ಷಿತಾ ಅನ್ನೋ ಫಲಾನುಭವಿ ಮುಂದೆ ನಿಮ್ಗೆ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಆ 3 ಡಾಟ್ಸ್ ನ ನೀವು ಕ್ಲಿಕ್ ಮಾಡಬೇಕು. 3 ಡಾಟ್ಸ್ ನ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ತರ ಆಪ್ಷನ್ಸ್ ಗಳು ನಿಮ್ಗೆ ಶೋ ಆಗುತ್ತೆ. ಅದರಲ್ಲಿ ನಿಮ್ಗೆ 5ನೇ ಆಪ್ಷನ್ ನಿಮ್ಗೆ ಕಾಣ್ತಾ ಇದೆ ನೋಡಿ, ಕ್ರಿಯೇಟ್ ಬಾರ್ ರಿಟ್ರೀವ್ ಅಬಾ ಅಂತ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಕ್ರಿಯೇಟ್ ಅಬಾ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ 2 ಆಪ್ಷನ್ ಕೇಳುತ್ತೆ ನೋಡಿ, ಒಂದು ಕ್ರಿಯೇಟ್ ಅಬಾ ಅಂತ ಒಂದು ಆಪ್ಷನ್ ಕೇಳುತ್ತೆ, ಇನ್ನ ಒಂದು ಅಬಾ ಆಲ್ರೆಡಿ ಕ್ರಿಯೇಟೆಡ್ ಅಂತ ಒಂದು ಆಪ್ಷನ್ ಕೇಳುತ್ತೆ. ಅಂದ್ರೆ ನಾವು ಇಲ್ಲಿ ಹೊಸದಾಗಿ ಅಬಾ ಐಡಿನ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ನಾವು ಮೊದಲನೇ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಕ್ರಿಯೇಟ್ ಅಬಾ ಅಂತ ಇದೆಯಲ್ಲ, ಆ ಕ್ರಿಯೇಟ್ ಅಬಾನ ನೀವು ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಅಬಾ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಅಲ್ಲೂ 2 ಆಪ್ಷನ್ ನಿಮ್ಗೆ ಕೇಳುತ್ತೆ. ಒಂದು ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಶನ್ ಅಂತ ಒಂದು ಆಪ್ಷನ್ ಇದೆ, ಇನ್ನ ಒಂದು ಆಧಾರ್ OTP ಅಂತ ಒಂದು ಆಪ್ಷನ್ ಇದೆ. ಸೊ ನಾವು ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಶನ್, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ ಕೂಡಲೇ ನಿಮ್ಗೆ ಆ ರಕ್ಷಿತಾ ಅನ್ನೋ ಫಲಾನುಭವಿದು ನಾವು ಆಧಾರ್ ಇನ್ಫಾರ್ಮೇಶನ್ ಹಾಕಿರ್ತೀವಲ್ಲ, ಆ ಆಧಾರ್ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಅಂದ್ರೆ ಅವರು ಆಧಾರ್ ನಂಬರ್ ಯಾವ ಕೊಟ್ಟಿದ್ದಾರೆ, ಹಾಗೆ ಅವ್ರದ್ದು ಡೇಟ್ ಆಫ್ ಬರ್ತ್ ಏನು, ಸೊ ಪ್ರತಿಯೊಂದು ಇಲ್ಲಿ ಆಲ್ರೆಡಿ ಫೀಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಮತ್ತೆ ಫೀಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದ್ರ ಕೆಳಗಡೆ ನಿಮ್ಗೆ ಒಂದು ಕನ್ಸೆಂಟ್ ಫಾರ್ಮ್ ಇದೆ ನೋಡಿ, ಆ ಕನ್ಸೆಂಟ್ ಫಾರ್ಮ್ ಪಕ್ಕ ನಿಮ್ಗೆ ಒಂದು ಚಿಕ್ಕ ಬಾಕ್ಸ್ ಕಾಣ್ತಾ ಇದೆ ನೋಡಿ, ಆ ಚಿಕ್ಕ ಬಾಕ್ಸ್ ಅನ್ನ ನೀವು ಕ್ಲಿಕ್ ಮಾಡಬೇಕು. ಆ ಬಾಕ್ಸ್ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಕೆಳಗಡೆ ನಿಮ್ಗೆ ರೆಡ್ ಬಟನ್ ಅಲ್ಲಿ ವೆರಿಫೈ ಅಂತ ಕಾಣ್ತಾ ಇದೆ ನೋಡಿ, ಆ ವೆರಿಫೈ ನ ನೀವು ಕ್ಲಿಕ್ ಮಾಡಬೇಕು. ಒಂದ್ಸತಿ ನೀವು ವೆರಿಫೈ ನ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಅಬಾ ಐಡಿ ನಿಮ್ಗೆ ಸಕ್ಸಸ್ಫುಲಿ ಆಗಿ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನಿಮ್ಗೆ ಶೋ ಆಗುತ್ತೆ ನೋಡಿ ಅಬಾ ಐಡಿ ನಂಬರ್. ಸೊ ಇದೇ ಫೈನಲ್ ನಿಮ್ಗೆ ಅಬಾ ಐಡಿ. ಒಂದ್ಸಲ ಈ ತರ ಅಬಾ ಐಡಿ ನಿಮ್ಗೆ ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆದ ನಂತರ ಆ ಫಲಾನುಭವಿದ ಪ್ರೊಫೈಲ್ ಹೋಗಿ ನಾವು ಚೆಕ್ ಮಾಡ್ಕೋಬಹುದು. ಆ ಫಲಾನುಭವಿಗೆ ಅಬಾ ಐಡಿ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ನಾವು ಬ್ಯಾಕ್ ಹೋಗಿ ಆ ಫಲಾನುಭವಿನ ನಾವು ಕ್ಲಿಕ್ ಮಾಡಿ ಪ್ರೆಗ್ನೆಂಟ್ ವುಮೆನ್ ನಾವು ಕ್ಲಿಕ್ ಮಾಡಿದ ನಂತರ ರಕ್ಷಿತಾ ಅಂತ ಕಾಣ್ತಾ ಇದೆಯಲ್ಲ, ಆ ರಕ್ಷಿತಾ ಅನ್ನ ಪ್ರೊಫೈಲ್ ನ ನಾವು ಕ್ಲಿಕ್ ಮಾಡಬೇಕು. ಆ ಪ್ರೊಫೈಲ್ ನ ನಾವು ಕ್ಲಿಕ್ ಮಾಡಿದಾಗ ನಿಮ್ಗೆ ಆ ಪ್ರೊಫೈಲ್ ಅಲ್ಲಿ ನಿಮ್ಗೆ ಅಬಾ ಐಡಿ ಶೋ ಆಗುತ್ತೆ ನೋಡಿ. ಅಲ್ಲಿ ನಿಮ್ಗೆ ಶೋ ಆಗ್ತಾ ಇದೆಯಾ ಅಬಾ ಐಡಿ ಸಕ್ಸಸ್ಫುಲ್ಲಿ ಅಪ್ಡೇಟ್ ಆಗಿರೋ ಅಬಾ ಐಡಿ, ಹಾಗೆ ಆ ಬೆನಿಫಿಷಿಯರಿ ಪ್ರೊಫೈಲ್ ನಲ್ಲಿ ಅಪ್ಡೇಟ್ ಆಗಿರೋ ಅಬಾ ಐಡಿ ಎರಡು ಒಂದೇ ಇರುತ್ತೆ. ಸೊ ಈ ರೀತಿ ನಾವು ಪ್ರೆಗ್ನೆಂಟ್ ವುಮೆನ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಗೆ ಅಂದ್ರೆ ಗರ್ಭಿಣಿ ಮತ್ತು ಬಾಣಂತಿಯರು ಇಬ್ಬರಿಗೂ ನಾವು ಅಬಾ ಐಡಿನ ನಾವು ಈ ರೀತಿ ಕ್ರಿಯೇಟ್ ಮಾಡಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ, ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗೂ ನೀವು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೇನೆ.